ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೂರ್ಣಿಮಾಸ್ ಕಿಚನ್. ಇವತ್ತಿನ ಸ್ಪೆಷಲ್ ಹಣ್ಣಾಗಿರೋ ಬಾಳೆಹಣ್ಣು ಇದ್ದರೆ ಈ ರೀತಿ ಮಾಡಿ ಬಿಸಾಡಬೇಡಿ. ತುಂಬ ಈಸಿಯಾಗಿರೋದು, ಬ್ರೇಕ್ಫಾಸ್ಟ್ ಆಗ್ಬೋದು, ಈವ್ನಿಂಗ್ ಸ್ನ್ಯಾಕ್ಸ್ ಆದರೂ ಮಾಡ್ಕೋಬೋದು. ಮಂಗಳೂರು ಬನ್ ಅಂತ. ಅದಕ್ಕೆ 3 ಹಣ್ಣಾಗಿರೋ ಬಾಳೆಹಣ್ಣನ್ನು ತಗೊಳ್ಳೋಣ. ನಂತರ ಒಂದು ಮಿಕ್ಸಿ ಜಾರಿಗೆ ನೀವು ಬಾಳೆಹಣ್ಣು ಸಿಪ್ಪೆ ಎಲ್ಲ ಬಿಡಿಸಿ ಈ ಥರ ಹಾಕಿ, ಮೇಲ್ಗಡೆ ಸಿಪ್ಪೆ ಮಾತ್ರ ಕಪ್ಪಾಗಿರುತ್ತೆ, ಒಳಗಡೆ ಬಾಳೆಹಣ್ಣು ತುಂಬಾ ಚೆನ್ನಾಗಿ ಇರುತ್ತೆ, ಏನೂ ಆಗಿರಲ್ಲ. ನೀವು ಮಿಕ್ಸಿ ಜಾರಲ್ಲಾದರೂ ಹಾಕೋಬೋದು, ಇಲ್ಲಾಂದರೆ ಹಾಗೆ ಸ್ಮ್ಯಾಶ್ ಬೇಕಾದರೂ ಮಾಡ್ಕೋಬೋದು. 3 ಬಾಳೆಹಣ್ಣು ಅಳತೆಲಿ ನಿಮ್ಗೆ ಹೇಳ್ಕೊಡ್ತೀನಿ. ನೀವು ಬೇಕಿದ್ದರೆ ಇದೇ ಪ್ರಮಾಣದಲ್ಲಿ ಜಾಸ್ತಿ ಮಾಡ್ಕೋಬೋದು. ನಾನು ಹೇಳಿದ್ನಲ್ಲ, ಮಂಗಳೂರು ಬನ್ನು ತುಂಬ ಈಸಿಯಾಗಿ ಟೇಸ್ಟಿಯಾಗಿ ನೀವು ಈವ್ನಿಂಗ್ ಸ್ನ್ಯಾಕ್ಸ್ಗಾದರೂ ಮಾಡ್ಕೋಬೋದು ಮತ್ತು ಬ್ರೇಕ್ಫಾಸ್ಟ್ಗಾದರೂ ಮಾಡ್ಕೋಬೋದು. 3 ಬಾಳೆಹಣ್ಣಿಗೆ 3 ಸ್ಪೂನಷ್ಟು ನಾನು ಸಕ್ಕರೆ ಹಾಕ್ತಿಲ್ಲ, ಅದಕ್ಕೆ ಬೆಲ್ಲದ ಪುಡಿ ಹಾಕ್ತಾಯಿದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಸೋಡಾ ಹಾಕ್ತಿದ್ದೀನಿ. ನಂತರ ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ತಿದ್ದೀನಿ. ಒಂದು 3 ಸ್ಪೂನಷ್ಟು ಮೊಸರನ್ನ ತಗೊಳ್ಳೋಣ. 3 ಬಾಳೆಹಣ್ಣಿಗೆ 3 ಸ್ಪೂನಷ್ಟು ಮೊಸರು, 3 ಸ್ಪೂನಷ್ಟು ಎಣ್ಣೆ, 3 ಸ್ಪೂನಷ್ಟು ಸಕ್ಕರೆ ಪೌಡರು, ಬೆಲ್ಲದ ಪೌಡರು. ಬೇಕಿದ್ರೆ ನೀವು ಸಕ್ಕರೆನೂ ಹಾಕ್ಕೋಬೋದು. ಸಕ್ಕರೆ ತಿನ್ನಲ್ಲ ಅಂದರೆ ಈ ಥರ ಬೆಲ್ಲದಲ್ಲೇ ಹಾಕೊಳ್ಳಿ. ಬಾಳೆಹಣ್ಣು ಆಲ್ರೆಡಿ ಸ್ವೀಟ್ ಇರೋದ್ರಿಂದ ಸ್ವೀಟ್ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕೋಣ. ನಂತರ 3 ಸ್ಪೂನಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ. ನಂತರ ಇದನ್ನು ಲಿಡನ್ನ ಕ್ಲೋಸ್ ಮಾಡಿ ಇದು ನುಣ್ಣಗೆ ಮಿಕ್ಸಿಲಿ ಗ್ರೈಂಡ್ ಮಾಡ್ಕೊಂಡು ನೋಡಿ, ಈ ರೀತಿ ಈ ಹದಕ್ಕೆ ಮಾಡ್ಕೊಂಡ್ರೆ ಸಾಕು. ನಂತರ ಒಂದು ಮಿಕ್ಸಿಂಗ್ ಬೌಲಿಗೆ ಬ್ಯಾಟರನ್ನು ಹಾಕೊಳ್ಳಿ. ನಂತರ 1 ಸ್ಪೂನಷ್ಟು ಜೀರಿಗೆನ ಹಾಕ್ತಾಯಿದ್ದೀನಿ. ನಂತರ 1 ಬೌಲಷ್ಟು ಗೋಧಿ ಹಿಟ್ಟು. ಆ್ಯಕ್ಚುಲಿ ಇದನ್ನು ಮಾಡೋದು ಮೈದಾ ಹಿಟ್ಟಲ್ಲಿ ಮಾಡ್ತಾರೆ. ಮೈದಾ ಹಿಟ್ಟು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತಂದರೆ ನಾನು ಗೋಧಿ ಹಿಟ್ಟಲ್ಲಿ ಮಾಡ್ತಾಯಿದ್ದೀನಿ. ನೀವು ಬೇಕಿದ್ದರೆ ಮೈದಾ ಹಿಟ್ಟಲ್ಲೂ ಮಾಡ್ಕೋಬೋದು. ನಾನು ಇದಕ್ಕೆ ಸಕ್ಕರೆನೂ ಯೂಸ್ ಮಾಡ್ತಾಯಿಲ್ಲ ಮತ್ತು ಮೈದಾ ಹಿಟ್ಟನ್ನು ಯೂಸ್ ಮಾಡ್ದೇ ನಿಮಗೆ ಮಂಗಳೂರು ಬನ್ನನ್ನು ಮಾಡ್ತಾಯಿದ್ದೀನಿ. ನಂತರ ಇದಕ್ಕೆ ಸ್ವಲ್ಪ ಮೇಲೆ ಎಣ್ಣೆ ಹಾಕಿ, ಈ ಕಡೆ ಚಪಾತಿ ಹಿಟ್ಟುಗಿಂತನೂ ತೆಳು ಬೇಡ, ಚಪಾತಿ ಹಿಟ್ಟಿಗಿಂತ ಗಟ್ಟಿ ಬೇಡ, ಚಪಾತಿ ಹಿಟ್ಟು ಅದಕ್ಕೆ ಕಲಿಸ್ಕೊಂಡ್ರೆ ಸಾಕು. ಇದನ್ನು ನೀವು ತುಂಬ ತೆಳುನೂ ಬೇಡ, ತುಂಬ ಗಟ್ಟಿನೂ ಬೇಡ. ನೋಡಿ, ಈ ಅದಕ್ಕೆ ನೀವು 1 ಅವರ್ ಅಥವಾ 2 ಅವರ್ಸ್ ಬಿಟ್ಟರೆ ಸಾಕು. ಸೋಡಾ ಹಾಕಿರ್ತೀವಲ್ಲ ಆಲ್ರೆಡಿ, ಇದು ಸ್ವಲ್ಪ ಚೆನ್ನಾಗಿ ಉಬ್ಬುತ್ತೆ. ನೀವು ಸೋಡಾ ಹಾಕದೆ ಮಾಡ್ತೀನಿ ಅಂದರೆ ಒಂದು 7 ಅವರ್ಸ್ ಫರ್ಮೆಂಟೇಷನ್ಗೆ ಬಿಡಬೇಕಾಗತ್ತೆ, ಇಲ್ಲ ಓವರ್ ನೈಟು ಫರ್ಮೆಂಟೇಷನ್ ಬಿಡ್ಬೋದು. ನಿಮ್ಮ ಥರ ನಿಮ್ಗೆ ಯಾವ ಸೈಜ್ ಬರಬೇಕೋ ಆ ಸೈಜ್ಗೆ ಹಿಟ್ಟನ್ನು ತಾಳಿ ಸ್ವಲ್ಪ ಹಿಟ್ಟನ್ನು ಸ್ಪ್ರೆಡ್ ಮಾಡಿ ಲಟ್ಟಣಿಗೆಲಿ ಸ್ವಲ್ಪ, ತುಂಬ ತೆಳು ಬೇಡ, ತುಂಬ ಮಂದ ಬೇಡ, ಮೀಡಿಯಮ್ ಆಗಿ ಈ ಸೈಜ್ಗೆ ಒತ್ಕೊಂಡ್ರೆ ಸಾಕು. ನೋಡಿ, ಈ ಅದಕ್ಕೆ ಒತ್ಕೊಂಡ್ರೆ ಸಾಕು, ತುಂಬಾ ತೆಳು ಬೇಡ. ನೋಡಿ, ಈ ರೀತಿ ಲಟ್ಟಿಸ್ಕೊಂಡ್ರೆ ಸಾಕು. ನಂತರ ಸ್ಟವ್ ಮೇಲೆ ಒಂದು ಬಾಣಲಿನ ಇಟ್ಟಿರ್ತೀವಲ್ಲ, ಅದಕ್ಕೆ ಎಣ್ಣೆ ಕಾಯೋದಕ್ಕೆ ಬಿಟ್ಟಿರ್ತೀನಿ. ಎಣ್ಣೆ ಕಾದಿದೆಯಲ್ಲ ಅಂತ ಸ್ವಲ್ಪ ಹಿಟ್ಟನ್ನು ಹಾಕಿ ಚೆಕ್ ಮಾಡಿದ್ರೆ ಮೇಲೆ ಬಂದರೆ ಎಣ್ಣೆ ಕಾದಿದೆ ಅಂತ. ಕಾದಿರೋ ಎಣ್ಣೆಗೆ ಲಟ್ಟಿಸ್ಕೊಂಡ್ರ ಅಂತ ಮಂಗಳೂರು ಬನ್ನನ್ನು ಈ ಥರ ಹಾಕಿ ನೋಡಿ ಯಾವ ರೀತಿ ಉಬ್ಬುತ್ತೆ ಅಂತ. ನಂತರ 2 ಸೈಡು ಗೋಲ್ಡನ್ ಬ್ರೌನ್ ಬರೋ ತನಕ ಬೇಯಿಸ್ಕೊಂಬಿಡೋಣ. ಇದೇ ರೀತಿ ಎಲ್ಲದೂ ಒತ್ತಿ ಬೇಯಿಸ್ಕೊಳ್ಳಿ. 1 ಬೌಲ್ ಹಿಟ್ಟಲ್ಲಿ ಆಲ್ಮೋಸ್ಟ್ ಅಲ್ಲ 10-15 ಮಂಗಳೂರು ಬನ್ ಆಗುತ್ತೆ. ನೋಡಿ, ಈ ಅದಕ್ಕೆ ಬೇಯಿಸ್ಕೊಂಡ್ರೆ ಸಾಕು. ನೆಕ್ಸ್ಟು ಅದೇ ಥರ ನೋಡಿ, ಇನ್ನೊಂದು ಮಂಗಳೂರು ಬನ್ ಹಾಕಿ ತೋರಿಸ್ತೀನಿ. ತುಂಬ ತೆಳು ಒತ್ಕೋಬೇಡಿ, ಚೆನ್ನಾಗಿ ಬರಲ್ಲ. ನೋಡಿ ಯಾವ ಥರ ಉಬ್ಬುತ್ತೆ ಅಂತ. ನೋಡಿ, ರೆಡಿ ಆಯಿತು. ನೋಡಿ, 1 ಬೌಲ್ ಹಿಟ್ಟಲ್ಲಿ ಇಷ್ಟೆಲ್ಲ ಮಂಗಳೂರು ಬನ್ ರೆಡಿಯಾಗಿದೆ. ಯಾರಿಗೆಲ್ಲ ಮಂಗಳೂರು ಬನ್ಸ್ ವಿಡಿಯೋ ಇಷ್ಟ ಆಯಿತು ಅದನ್ನು ಚಟ್ನಿ ಜೊತೆ ಸರ್ವ್ ಮಾಡೋಕ್ಕೆ ಕೊಡಿ. ನಾನು ಹೇಳಿದ್ದೆಲ್ಲ ಬೆಳಗಿನ ತಿಂಡಿಗಾದರೂ ಆಗ್ಬೋದು ಮತ್ತು ಈವ್ನಿಂಗ್ ಸ್ನ್ಯಾಕ್ಸ್ಗೂ ಆಗ್ಬೋದು, ತುಂಬಾ ಚೆನ್ನಾಗಿರುತ್ತೆ.
ಸ್ವೀಟು ಉಪ್ಪು ಖಾರ ಎಲ್ಲ ಇರುತ್ತಲ್ಲ ಅದರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ. ಚಟ್ನಿ ಜೊತೆ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಯಾರಿಗೆ ಸೂಪರಾಗಿರುತ್ತೆ. ಯಾರಿಗೆಲ್ಲ ಮಂಗಳೂರು ಬಂದು ವೀಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ. ಓಕೆ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.